ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದೃತು ಕಥೆಯ 4ನೇ ಅಧ್ಯಾಯವನ್ನು ಶುರು ಮಾಡೋಣ. ಹಲೋ ಪ್ರಸಾದ್, ನಾನು ಶರದ್ ಮಾತಾಡ್ತಾ ಇರೋದು ಎಂದ. ಹಾಂ ಸರ್, ಗೊತ್ತಾಯ್ತು, ಹೇಳಿ, ಏನು ವಿಷಯ ಎಂದು ಪ್ರಸಾದ್ ಕೇಳಿದರೆ, ಅದು ನನಗೆ ಒಂದು ಹುಡುಗಿ ಬಗ್ಗೆ, ಅವಳಿಷ್ಟು ದಿನ ಎಲ್ಲಿದ್ಲು, ಏನು ಮಾಡ್ತಿದ್ಲು ಅಂತ ಪೂರ್ತಿ ಜಾತಕ ಬೇಕು. ಈ ಕೆಲಸ ಆದಷ್ಟು ಬೇಗ ಆಗಬೇಕು ಎಂದು ಋತು ಬಗ್ಗೆ ಪತ್ತೆ ಹಚ್ಚೋದಕ್ಕೆ ಹೇಳಿದ. ಸರಿ ಸರ್, ಹಾಗೇ ಆಗಲಿ. ಆ ಹುಡುಗಿ ಫೋಟೋ, ನಿಮಗೆ ಅವ್ರ ಬಗ್ಗೆ ಗೊತ್ತಿರೋ ಡೀಟೇಲ್ಸ್ ಕಳಿಸಿದರೆ ನಮ್ಮ ಇನ್ವೆಸ್ಟಿಗೇಷನ್ಗೆ ಸುಲಭ ಆಗುತ್ತೆ ಎಂದ ಪ್ರಸಾದ್. ಓಕೆ, ವಾಟ್ಸಪ್ ಮಾಡ್ತೀನಿ ಎಂದು ಋತು ಬಗ್ಗೆ ತನಗೆ ಗೊತ್ತಿರುವ ಮಾಹಿತಿಯನ್ನು ಹಾಗೂ ಅವಳ ಫೋಟೋವನ್ನು ಪ್ರಸಾದ್ಗೆ ವಾಟ್ಸಪ್ ಮಾಡಿ, ಪ್ರಸಾದ್, ಡೀಟೇಲ್ಸ್ನ ವಾಟ್ಸಪ್ ಮಾಡಿದ್ದೀನಿ. ಇವತ್ತಿಂದಾನೇ ಕೆಲಸ ಶುರು ಆಗಬೇಕು. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಈ ಕೆಲಸ ಆಗಬೇಕು ಎಂದ. ಸರಿ ಸರ್, ನೀವು ಹೇಳಿದ ಹಾಗೆ ಇವತ್ತಿಂದಾನೇ ಈ ಕೆಲಸ ಶುರು ಮಾಡ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದ ಪ್ರಸಾದ್. ಎಷ್ಟೋ ದಿನದಿಂದ ಗ್ಯಾಲರಿಯಲ್ಲಿ ಅವಿತು ಕುಳಿತಿದ್ದ ಅವಳ ಫೋಟೋ ನೋಡುತ್ತಾ, ನಾನು ಮೊದಲೇ ಹೇಳಿದ್ದೆ, ಇನ್ಯಾವತ್ತೂ ನನ್ನ ಕಣ್ಮುಂದೆ ಬರಬೇಡ ಅಂತ. ಬಂದರೆ ನಾನು ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಅಂತ. ಇಷ್ಟು ದಿನ ನನ್ನ ಕಣ್ಮುಂದೆ ಬರದೆ ಹೇಗೋ ಬಚಾವಾಗಿದ್ದೆ, ಆದರೆ ಈಗ ನಿನ್ನ ಮಾತ್ರ ಸುಮ್ಮನೆ ಬಿಡೋ ಚಾನ್ಸೇ ಇಲ್ಲ ಎನ್ನುತ್ತಾ ಕೋಪದಲ್ಲಿ ಮುಷ್ಟಿ ಕಟ್ಟಿ ಬೆಡ್ಗೆ ಗುದ್ದಿದ. ಏನಾಗಿದೆ ನಿಂಗೆ? ಆಗ್ಲಿಂದ ಊಟ ಮಾಡದೆ ಹಾಗೇ ಕೂತಿದೀಯಾ? ಅಯ್ಯೋ, ಏನಾಯಿತು ಅಂತ ಹೇಳಬಾರ್ದಾ? ಎಷ್ಟು ಕೇಳಿದರೂ ಬಾಯಿ ಬಿಡದೆ ಮೌನವಾಗಿ ಕೂತಿದ್ದ ಪರಿನ ಕೇಳುತ್ತಿದ್ದರು ಸುಲೋಚನಾ. ಶರದ್ ಕಾಲ್ ಮಾಡಿ ಕೆಳಗಡೆ ಊಟಕ್ಕೆ ಅಂತ ಬಂದವನನ್ನು ನೋಡುತ್ತಲೇ, ಅಪ್ಪು ನೋಡೋ ಇವಳನ್ನು, ಅವಾಗಿಂದ ಹೀಗೆ ಊಟನೂ ಮಾಡದೆ ಬಾಯಿ ಮುಚ್ಕೊಂಡು ಕೂತಿದ್ದಾಳೆ ಎಂದು ದೂರು ಹೇಳಿದರು. ಏನೇ ಆಯಿತು ನಿಂಗೆ? ತಟ್ಟೆ ಮುಂದೆ ಕೂತು ಏನು ಮೌನವ್ರತ ಮಾಡ್ತಿದೀಯಾ ಅಂದ ಶರದ್. ಪರಿ ಅವನ ಮಾತಿಗೂ ಉತ್ತರ ಕೊಡಲಿಲ್ಲ. ಲೇ, ನಿನ್ನೆ ಕಣೆ ಕೇಳ್ತಾ ಇರೋದು, ಏನಾಯಿತು ಅಂತ ಹೇಳೆ ಎಂದ ಈ ಬಾರಿ ಅಸಮಾಧಾನದಿಂದ. ಪರಿ ಅದಕ್ಕೂ ಏನೂ ಹೇಳಲಿಲ್ಲ. ಈಗ ಶರದ್ಗೆ ಕೋಪ ಬಂದು, ಬೊಗಳೆ ಅದೇನಾಯಿತು ಅಂತ ಅಂದ. ಬೊಗಳೋಕ್ಕೆ ನಾನೇನು ನಾಯಿಯಲ್ಲ, ಮನುಷ್ಯಳು ಎಂದಳು ಪರಿ ಮೌನ ಮುರಿದು. ಹೌದಾ, ಮತ್ತವಾಗಿಂದ ಕೇಳ್ತಾ ಇದೀವಿ ತಾನೆ, ಹೇಳೋದಕ್ಕೇನು ರೋಗ ನಿಂಗೆ ಎಂದ ಗದರಿದಂತೆ. ನೀನು ತಾನೆ, ನಾನೇನಾದರೂ ಹೇಳಿದರೆ ಸಾಕು ಒಳ್ಳೆ ಟೆರರ್ ಲುಕ್ ಕೊಟ್ಟು ಹೆದರಿಸ್ತೀಯ. ಆಗಲೇ ನೀನೇನು ಮಾಡಿದೆ ಎಂದಳು ಪರಿ ಮೂತಿಯುಬ್ಬಿಸಿಕೊಂಡು. ನಾನೇನೇ ಮಾಡಿದೆ ಅಂದ ಶರದ್ ಅರ್ಥ ಆಗದೆ. ಏನು ಮಾಡ್ದೇನಾ? ನಾನಿನ್ನು ಮುಂದೆ ಪಿ ಜಿಲಿ ಇರಲ್ಲ ಅಂದಿದ್ದಕ್ಕೆ ಯಾವ ಥರ ಲುಕ್ ಕೊಟ್ಟು ಹೆದರಿಸ್ದೆ? ಆ ಲುಕ್ಕಲ್ಲೇ ಉಸಿರು ಬಿಡಬೇಡ ಅಂತ ವಾರ್ನ್ ಮಾಡಿದೆ ತಾನೆ, ಅದಕ್ಕೆ ನಾನು ಬಾಯಿ ಮುಚ್ಕೊಂಡಿದ್ದಿದ್ದು ಎಂದಳು. ಓ ಮೇಡಮ್, ಈ ವಿಷಯಕ್ಕೆ ಊಟ ಮಾಡದೇ ಇರೋದಾ ತಾವು? ಆಹಾ, ಎಷ್ಟು ನಾಟಕ ಮಾಡ್ತೀಯೇ. ಏನು ನಾನು ಹೇಳೋ ಎಲ್ಲ ಮಾತು ಕೇಳೋಳ್ತಾರ? ಸುಮ್ಮನೆ ನಿನ್ನ ನಾಟಕ ನಿಲ್ಲಿಸಿ ಊಟ ಮಾಡು, ಆಫೀಸ್ಗೆ ಹೋಗೋದಕ್ಕೆ ಟೈಮ್ ಆಯಿತು ಎಂದ ಶರದ್. ಬಾಯಿ ಮುಚ್ಕೋ ಅಂತ ಹೇಳಿದ ಮೇಲೆ ಊಟ ಹೇಗೆ ಮಾಡೋದಕ್ಕಾಗುತ್ತೆ ಎಂದಳು ಪರಿ. ಹೌದಲ್ವಾ, ಊಟಕ್ಕೆ ಮಾತ್ರ ಬಾಯಿ ತೆಗಿ, ಅವಶ್ಯಕತೆ ಬಿದ್ದರೆ ಮಾತಾಡೋದಕ್ಕೆ ಮಾತ್ರ ಬಾಯಿ ತೆಗಿ, ಮಿಕ್ಕಿದ್ದ ಟೈಮೆಲ್ಲ ಬಾಯಿ ಮುಚ್ಕೊಂಡಿರು ಸಾಕು. ಡೌರಾಣಿ ನಾಟಕ ಮಾಡ್ತಾಳೆ. ಈಗ ತೆಪ್ಪಗೆ ಊಟ ಮಾಡಿ ಎದ್ದೇಳು ಎಂದು ಗದರಿದ. ಪರಿ ತೆಪ್ಪಗೆ ಊಟ ಮಾಡೋದಕ್ಕೆ ಶುರು ಮಾಡಿದಳು. ಅಮ್ಮ, ಊಟ ಬಡಿಸಿ ಅಂದ ಶರದ್. ಸುಲೋಚನಾ ಅವರು ಶರದ್ಗೆ ತಟ್ಟೆ ಇಟ್ಟು ಊಟಕ್ಕೆ ಅಂತ ಚಪಾತಿ, ಆಲೂಗಡ್ಡೆ ಪಲ್ಯ, ಅನ್ನ, ಸಾಂಬಾರ್, ಮೊಸರು, ಚಟ್ನಿ ಪುಡಿ ಮಾಡಿದ್ದರು. ಮೊದಲು ಚಪಾತಿ, ಆಲೂಗಡ್ಡೆ ಪಲ್ಯ, ಚಟ್ನಿ ಪುಡಿ, ಮೊಸರು ಬಡಿಸಿದರು. ಆಮೇಲೆ ಅನ್ನ, ಸಾಂಬಾರ್, ಉಪ್ಪಿನಕಾಯಿ ಬಡಿಸಿದರು. ಊಟ ಮುಗಿಸಿದ ಪರಿ ಮತ್ತು ಶರದ್ ಆಫೀಸ್ ಕಡೆ ಮುಖ ಮಾಡಿದರು. ಶರದ್ಗೆ ಆಫೀಸ್ಗೆ ಹೋದರೂ ಕೆಲಸ ಮಾಡೋದಕ್ಕೆ ಮನಸ್ಸೇ ಇಲ್ಲ. ಏನೋ ಒಂದು ರೀತಿಯ ಅರ್ಥವಾಗದ ಚಡಪಡಿಕೆ. ತನ್ನವ್ರು ಯಾರಿಗೋ ಏನೋ ಅಪಾಯ ಆಗೋ ರೀತಿ ಅಪಾಯದ ಮುನ್ಸೂಚನೆ. ಹೊಟ್ಟೆಯಲ್ಲಿ ಏನೋ ಒಂದು ತೆರನಾದ ಸಂಕಟ. ಅದನ್ನು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಋತು ಹೇಳ್ದೆ ಕೇಳದೆ ಹೋಗಿದ್ದು ತುಂಬಾ ಬೇಜಾರಾಗಿತ್ತು. ಯಾಕೋ ಅವನ ಮನಸ್ಸಿಗೆ ಸಮಾಧಾನವೇ ಇರಲಿಲ್ಲ. ಈ ಕಡೆ ಅವಳನ್ನು ದ್ವೇಷ ಮಾಡೋಕ್ಕೂ ಆಗದೆ, ಪ್ರೀತಿ ಮಾಡೋದಕ್ಕೂ ಆಗದೆ ವಿಲವಿಲ ಅಂತ ಒದ್ದಾಡುತ್ತಿತ್ತು ಮನಸ್ಸು. ಸೀದಾ
ಕ್ಯಾಬಿನ್ ಕ್ಲೋಸ್ ಮಾಡಿಕೊಂಡು ಪರಿ ಇದ್ದ ಕ್ಯಾಬಿನ್ಗೆ ಬಂದು, ನಾನು ಮನೆಗೆ ಹೋಗ್ತಿದ್ದೀನಿ, ಯಾಕೋ ತಲೆ ತುಂಬ ನೋಯ್ತಿದೆ, ನೀನು ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಗೆ ಬಾ ಎಂದವನು ಅವಳ ಮಾತಿಗೂ ಕಾಯದೆ ಹೊರಗೆ ನಡೆದು ಬಿಟ್ಟ. ಅಯ್ಯೋ, ಸಡನ್ನಾಗಿ ಇವನಿಗೇನಾಯಿತು? ಬೆಳಗ್ಗೆ ಚೆನ್ನಾಗೇ ಇದ್ದ, ಊಟಕ್ಕೆ ಹೋಗಿ ಬಂದ ಮೇಲಿಂದ ಹೀಗಾಡ್ತಿದ್ದಾನೆ, ಒಮ್ಮೊಮ್ಮೆ ವಿಚಿತ್ರವಾಗಿ ಆಡ್ತಾನೆ ಎಂದು ತನ್ನಷ್ಟಕ್ಕೆ ತಾನೇ ಗೊಣಗಿಕೊಂಡು ಕೆಲಸದ ಕಡೆ ಗಮನ ಹರಿಸಿದಳು ಪರಿ. ಶರದ್ಗೆ ಆಫೀಸಿನಿಂದ ಮನೆಗೆ ಹೋಗಲು ಮನಸ್ಸಾಗದೆ ಸುಮ್ಮನೆ ರಸ್ತೆಯಲ್ಲಿ ಕಾರ್ ಚಲಾಯಿಸುತ್ತಿದ್ದ, ಎಲ್ಲಿಗೆ ಹೋಗಬೇಕೆಂದು ನಿರ್ದಿಷ್ಟ ಗುರಿಯಿಲ್ಲದೆ. ಆ ಬಾಡಿಗಾರ್ಡ್ಸ್ ಋತುನ ಕಂಡಿದ್ದೇ ಹಸಿದ ಹುಲಿ ಜಿಂಕೆಯನ್ನು ಕಂಡಂತೆ ಬೆನ್ನು ಹತ್ತಿದರು. ಅವಳು ಅವರಿಂದ ತಪ್ಪಿಸಿಕೊಳ್ಳಲು ಓಡುತ್ತಲೇ ಇದ್ದಳು. ಸಂಧಿಗೊಂದಿ ಅನ್ನದೆ ತನ್ನ ಮಾನ ಕಾಪಾಡಿಕೊಳ್ಳಲು ಹರಸಾಹಸ ಮಾಡುತ್ತಿದ್ದಳು ಋತು. ಓಡುತ್ತಾ ಓಡುತ್ತಾ ಅದೆಷ್ಟು ದೂರ ಬಂದಳೋ. ಸ್ವಲ್ಪ ಸುಧಾರಿಸಿಕೊಳ್ಳೋದಕ್ಕೆ ಅಂತ ಒಂದು ಮರದ ಬುಡದಲ್ಲಿ ನಿಂತಳು. ಬೆನ್ನಟ್ಟಿ ಬಂದ ಅವರುಗಳು ಕೂಡ ಇವಳನ್ನು ನೋಡಿದ್ದೆ, ಅಲ್ಲಿ ಮರದ ಹತ್ತಿರ ಇದ್ದಾಳೆ ಎಂದು ಕೂಗುತ್ತಾ ಅವಳಿದ್ದಲ್ಲಿಗೆ ಹಿಡಿಯಲು ಬಂದರು. ಅವರನ್ನು ನೋಡಿದ್ದೇ ಋತು ಏದುಸಿರು ಬಿಡುತ್ತಾ ಮತ್ತೆ ಓಡತೊಡಗಿದಳು. ಓಡುವಾಗ ಎಡವಿ ಬಿದ್ದು ಕೈಕಾಲು ತರಚಿ ಗಾಯಗಳಾದವು. ಮತ್ತೆ ಜೋಲಿ ಹೊಡೆಯುತ್ತಾ ಏದುಸಿರು ಬಿಡುತ್ತಾ ಬೆವರಿನಿಂದ ತೊಯ್ದು ಹೋಗಿದ್ದಳು. ಓಡಿ ಓಡಿ ಸುಸ್ತಾಗಿ ಮೈಯಲ್ಲಿರುವ ಶಕ್ತಿಯೆಲ್ಲ ಕುಂದಿತ್ತು. ಅವರು ಅವಳನ್ನು ಸಮೀಪಿಸುತ್ತಿದ್ದಂತೆ ಅವಳ ಜಂಘಾಬಲವೇ ಉಡುಗಿ ಹೋಗಿತ್ತು. ಸೋತು ಇನ್ನೇನು ಕುಸಿದು ಬೀಳುತ್ತಿರುವವಳನ್ನು ಆ ಬಾಡಿಗಾರ್ಡ್ಸ್ ಹಿಡಿದುಕೊಂಡರು. ಕಣ್ಣಿಂದ ಕಣ್ಣೀರು ಹರಿಯುತ್ತಲೇ ಇತ್ತು. ಇನ್ನು ನನ್ನ ಮಾನ ಕಾಪಾಡಿಕೊಳ್ಳೋದಕ್ಕೆ ಆಗಲ್ಲ, ನಾನು ಸೋತು ಹೋದೆ ಎಂದು ಅವಳ ಮನಸ್ಸು ರೋಧಿಸುತ್ತಿತ್ತು. ಆದರೂ ಅವರಿಂದ ಬಿಡಿಸಿಕೊಳ್ಳಲು ಶತಾಯಗತಾಯ ಪ್ರಯತ್ನಪಟ್ಟಳು. ಆದರೆ ಅದು ಅವಳಿಂದ ಸಾಧ್ಯವಾಗುತ್ತಿಲ್ಲ. ಅವರು ಅವಳನ್ನು ಎಳೆದುಕೊಂಡು ಹೋಗುವಾಗ ಎದುರುಗಡೆ ಕಾರ್ ಬರುತ್ತಿತ್ತು. ತಕ್ಷಣ ಋತು ಆ ಕಾರ್ ನೋಡಿದ್ದೇ ತಡ ತನ್ನ ಅಷ್ಟೂ ಶಕ್ತಿಯನ್ನು ಒಗ್ಗೂಡಿಸಿ ಹೆಲ್ಪ್, ಪ್ಲೀಸ್ ಹೆಲ್ಪ್, ಸೇವ್ ಮೀ, ಪ್ಲೀಸ್ ಸೇವ್ ಮೀ ಎಂದು ಒಂದೇ ಸಮನೆ ಕೂಗಲಾರಂಭಿಸಿದಳು. ಎದುರಿಗೆ ಬರುತ್ತಿದ್ದ ಕಾರ್ನಲ್ಲಿದ್ದ ಶರದ್ ದೂರದಿಂದಲೇ ಅಲ್ಲಿ ಏನು ನಡೀತಿದೆ ಅನ್ನೋದನ್ನು ಅಂದಾಜು ಮಾಡಿದ್ದ. ಈ ವಾಯ್ಸ್ ಋತುದಲ್ವಾ, ಅವಳು ಯಾವುದಾದ್ರೂ ಅಪಾಯದಲ್ಲಿ ಸಿಲುಕಿದಾಳೆ ಅನ್ಸತ್ತೆ ಎಂದುಕೊಂಡು ಅವರ ಸಮೀಪ ಬರುತ್ತಿದ್ದ ಹಾಗೆ ಕಾರ್ ನಿಲ್ಲಿಸಿದ. ಕಾರ್ ಇಳಿಯುತ್ತಿದ್ದ ಹಾಗೆ ಅವಳನ್ನು ಎಳೆದುಕೊಂಡು ಹೋಗುತ್ತಿದ್ದ ದಾಂಡಿಗರನ್ನು ನೋಡಿ, ಹೇಯ್ ಬಿಡ್ರ ಅವಳನ್ನು ಎಂದು ಅಬ್ಬರಿಸಿದ. ಅವನು ಅಬ್ಬರಿಸಿದ ಸದ್ದಿಗೆ ಹಿಂದೆ ತಿರುಗಿ ನೋಡಿದರು. ಋತು ಕೂಡ ಹಿಂತಿರುಗಿ ನೋಡಿದಳು. ಅವಳಿಗೆ ಹೋದ ಜೀವ ಮರಳಿ ಬಂದಂತಾಗಿತ್ತು. ಶರದ್ ಎಂದು ಮನದಲ್ಲೇ ಉಚ್ಚರಿಸಿ ಕಣ್ಣೀರು ಸುರಿಸುತ್ತಿದ್ದಳು. ಅವಳನ್ನು ಆ ಅಸಹಾಯಕ ಪರಿಸ್ಥಿತಿಯಲ್ಲಿ ನೋಡಿ ಶರದ್ಗೆ ಕರುಳು ಹಿಂಡಿದಂತಾಯಿತು. ಅವರಿದ್ದಲ್ಲಿಗೆ ಓಡಿ ಹೋಗಿ, ಬಿಡ್ರೋ ಅವಳನ್ನು ಎಂದು ಮತ್ತೆ ಹೇಳಿದ. ಹೇಯ್, ಯಾರೋ ನೀನು, ಇವಳನ್ನು ಬಿಡಲ್ಲ ಎಂದ ಒಬ್ಬ. ಸುಮ್ಮನೆ ಬಿಟ್ಟರೆ ನಿಮಗೂ ಒಳ್ಳೆಯದು, ನನಗೂ ಒಳ್ಳೆಯದು ಎಂದ ಶರದ್. ಹೇ ಬಿಡಲ್ಲ ಕಣೋ, ಏನೋ ಮಾಡ್ತೀಯಾ ಎಂದ ಇನ್ನೊಬ್ಬ. ಮರ್ಯಾದೆಯಿಂದ ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ನೀವಾಗ ನೀವೇ ಸುಮ್ಮನೆ ಅವಳನ್ನು ಬಿಟ್ಬಿಡಿ, ಇಲ್ಲಾಂದರೆ ನಾನು ಮನುಷ್ಯನೇ ಆಗಿರಲ್ಲ ಎಂದ ಕೋಪದಿಂದ ಹುಬ್ಬು ಬಿಸಿದು. ಏನು ಭಾರಿ ವಾರ್ನ್ ಮಾಡ್ತಿದೀಯಾ, ನೀನೇನು ದೊಡ್ಡ ರೌಡಿನ, ಇವಳೇನು ನೀನು ಇಟ್ಕೊಂಡವಳ ಅಥವಾ ಕಟ್ಕೊಂಡವಳ ಎಂದ ಮತ್ತೊಬ್ಬ. ಅವಳು ಇಟ್ಕೊಂಡೋಳು ಹೌದು, ಕಟ್ಕೊಂಡೋಳು ಹೌದು ಎಂದ ಶರದ್ ತಣ್ಣಗೆ. ಏನು ಹೇಳಿದೆ ನೀನು ಎಂದ ರೌಡಿ. ಏನಾ, ಈಗ ಗೊತ್ತಾಗುತ್ತೆ ಏನು ಅಂತ ಎಂದು ಹೇಳಿ ಅವರಿಂದ ಜೋರಾಗಿ ಅವಳ ಕೈ ಬಿಡಿಸಿಕೊಂಡು ತನ್ನ ಹಿಂದೆ ಎಳೆದುಕೊಂಡ ಶರದ್. ಹೇಯ್, ಸುಮ್ಮನೆ ಅವಳನ್ನು ನಮಗೆ ಒಪ್ಸು, ಇಲ್ಲಾಂದರೆ ನಿನ್ನ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀವಿ ಅಂತ ಹೆದರಿಸಿದ ಒಬ್ಬ. ಇನ್ನೊಬ್ಬ, ನಮ್ಮ ಬಾಸ್ಗೆ ಗೊತ್ತಾದರೆ ನಿನ್ನ ಜೀವಂತವಾಗಿ ಉಳಿಸೋದಿಲ್ಲ, ಹುಷಾರ್ ಎಂದ ಇನ್ನೊಬ್ಬ. ಆದರೆ ಶರದ್ ಆಗಲೇ ಅವರ ಸಮೀಪ ಬರುತ್ತಿರುವಾಗಲೇ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದ. ಪೊಲೀಸ್ ಬರುವವರೆಗೂ ಅವರನ್ನು ಮಾತಿನಲ್ಲಿ ಕಟ್ಟಿಹಾಕಲು ಪ್ರಯತ್ನಿಸುತ್ತಿದ್ದ. ಯಾರೋ ಅದು ನಿಮ್ಮ ಬಾಸ್, ಅದು ಒಂದು ಅಸಹಾಯಕ ಹೆಣ್ಣಿನ ಮೇಲೆ ಕಣ್ಣು ಹಾಕೋನು ಎಂದ ಶರದ್. ನೋಡು, ಈ ಬೇಟೆ ಏನಿದ್ರು ನಮ್ಮ ಬಾಸ್ದು, ನೀನಿದ್ರ ಮಧ್ಯೆ ಬರಬೇಡ, ತೆಪ್ಪಗಿಲ್ಲಿಂದ ಹೋದರೆ ನಿನ್ನ ಜೀವ ಉಳಿಯುತ್ತೆ, ಇಲ್ಲ ಅಂದರೆ ಇಲ್ಲೇ ಈಗಲೇ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ಎನ್ನುತ್ತಾ ತನ್ನ ಬಳಿ ಇದ್ದ ಗನ್ನಿಂದ ಶರದ್ ಹಣೆಗೆ ನೇರವಾಗಿ ಗುರಿಯಿಟ್ಟು ಹೇಳಿದ.
ಆ ಗನ್ ಶರದ್ಗೆ ಹಿಡಿದಿದ್ದು ನೋಡಿ ಋತು ಇನ್ನೂ ಹೆದರಿದಳು. ಭಯಕ್ಕೆ ಅವನ ಶರ್ಟ್ ಅವಳ ಕೈಯಲ್ಲಿ ನಲುಗಿತು. ಹೌದು, ಆಗಲೇ ಅದೇನೋ ಹೇಳ್ದೆ ಅಲ್ವಾ, ಇಟ್ಕೊಂಡೋಳು ಹೌದು ಕಟ್ಕೊಂಡೋಳು ಹೌದು ಅಂತ. ಅದು ಹೇಗಾಗುತ್ತೆ? ಒಂದು ಇಟ್ಕೊಂಡವಳಾಗಿರಬೇಕು, ಇಲ್ಲ ಕಟ್ಕೊಂಡವಳಾಗಿರಬೇಕು. ಎರಡೂ ಆಗಿರೋದಕ್ಕೆ ಹೇಗೆ ಸಾಧ್ಯ ಎಂದು ಗನ್ ಹಿಡಿದ. ಅದು ನನಗೆ ಮಾತ್ರ ಸಾಧ್ಯ ಎಂದು ರೌಡಿಗಳಿಗೆ ಹೇಳಿ ನಡಿ ಎಂದು ಅವಳ ಕೈ ಹಿಡಿದು ಕರೆದುಕೊಂಡು ಹೋಗಲು ಹಿಂದೆ ತಿರುಗಿದ. ಗನ್ ಹಿಡಿದ ವ್ಯಕ್ತಿ ಸ್ಟಾಪ್, ಒಂದು ಹೆಜ್ಜೆ ಮುಂದೆ ಇಟ್ಟರೆ ಈ ಗನ್ನಲ್ಲಿರೋ ಬುಲೆಟ್ ನಿನ್ನ ತಲೆ ಸೀಳುತ್ತೆ ಎಂದ. ನಿಂಗೆ ತಾಕತ್ತಿದ್ರೆ ಟ್ರಿಗರ್ ಮಾಡೋ ನೋಡೋಣ ಎಂದ ಶರದ್. ಅವನ ಕಡೆ ತಿರುಗಿ ನಿಂತು, ನೋಡು, ನನ್ನ ತಾಕತ್ತು ಚೆಕ್ ಮಾಡೋಕ್ಕೆ ಬರಬೇಡ, ಸುಮ್ಮನೆ ಅವಳನ್ನು ನಮಗೊಪ್ಪಿಸಿ ನಿನ್ನ ಪ್ರಾಣ ಉಳಿಸ್ಕೊ ಎಂದ ರೌಡಿ. ಆಗಲ್ಲ ಅಂದರೆ ಏನಲ್ಲೇ ಮಾಡ್ತೀಯಾ? ನನ್ನ ಶೂಟ್ ಮಾಡ್ತೀಯಾ? ಸರಿ, ಶೂಟ್ ಮಾಡೋ ನೋಡೋಣ ಎನ್ನುತ್ತಾ ಅವನ ಮುಂದೆ ಬಂದು ನಿಂತು, ಹಾಂ, ಶೂಟ್ ಮೀ, ಕಮಾನ್ ಶೂಟ್ ಮೀ ಎಂದು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಮತ್ತೊಂದು ಹೆಜ್ಜೆ ಮುಂದೆ ಇಟ್ಟ. ಶರದ್ ಒಂದು ಹೆಜ್ಜೆ ಮುಂದೆ ಇಡುತ್ತಿದ್ದ ಹಾಗೆ ಅವನು ಒಂದೊಂದು ಹೆಜ್ಜೆ ಹಿಂದೆ ಇಡುತ್ತಿದ್ದ. ಕಮಾನ್ ಶೂಟ್ ಮೀ, ಹ್ಞೂ ಶೂಟ್ ಮಾಡು ಎನ್ನುತ್ತಾ ಮತ್ತೆ ಮುಂದೆ ಬಂದ. ಅಷ್ಟರಲ್ಲಿ ಪೊಲೀಸ್ ಜೀಪ್ ಬರೋ ಸದ್ದಾಯಿತು. ರೌಡಿ ಪೊಲೀಸ್ ಜೀಪ್ ಬರೋ ಸದ್ದಿಗೆ ಇನ್ನೇನು ಗನ್ ಟ್ರಿಗರ್ನ ಪ್ರೆಸ್ ಮಾಡಬೇಕು. ಅಲ್ಲಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಬಂದು ಅವನು ಗನ್ ಹಿಡಿದಿದ್ದ ಕೈಗೆ ಶೂಟ್ ಮಾಡಿ ಗನ್ ಕೆಳಗಡೆ ಬೀಳೋ ಹಾಗೆ ಮಾಡಿದರು. ಅವನ ಕೈಯಿಂದ ಗನ್ ಜಾರಿ ಕೆಳಗಡೆ ಬಿತ್ತು. ನೋವಿಗೆ ಅಮ್ಮ ಆ ಅಂತ ಕಿರುಚಿದ. ಉಳಿದವರೆಲ್ಲರೂ ಓಡಲು ಪ್ರಯತ್ನಿಸಿದರು. ಪೊಲೀಸರು ಅವರನ್ನೂ ಬಿಡದೆ ಅರೆಸ್ಟ್ ಮಾಡಿದರು. ಮಿಸ್ಟರ್ ಶರತ್, ನೀವಿನ್ನು ಹೊರಡಿ, ಇವರನ್ನು ನಾವು ವಿಚಾರಿಸ್ಕೊಳ್ತೀವಿ. ಸ್ಟೇಷನ್ಗೆ ಬಂದು ಒಂದು ಸ್ಟೇಟ್ಮೆಂಟ್ ಕೊಡಿ ಅಂದರು ಇನ್ಸ್ಪೆಕ್ಟರ್. ಥ್ಯಾಂಕ್ ಯು ಸರ್ ಎಂದು ಋತು ಕೈ ಹಿಡಿದು ತನ್ನ ಕಾರ್ ಕಡೆ ಹೋಗಿ ಕಾರ್ ಡೋರ್ ತಾನೇ ತೆರೆದು ಅವಳನ್ನು ಕೂರಿಸಿದ. ತಾನೂ ಕುಳಿತು ಮತ್ತೊಮ್ಮೆ ಇನ್ಸ್ಪೆಕ್ಟರ್ಗೆ ಹೇಳಿ ಮನೆ ಕಡೆ ಕಾರು ತಿರುಗಿಸಿದ. ಋತು ಮತ್ತೆ ಶರದ್ ಕಣ್ಣಿಗೆ ಬೀಳಬಾರದು ಎಂದು ಈ ಊರನ್ನೇ ಬಿಟ್ಟು ಹೋಗೋ ತೀರ್ಮಾನ ಮಾಡಿದ್ದಳು. ಆದರೆ ವಿಧಿ ಮತ್ತೆ ಇಬ್ಬರನ್ನೂ ಮುಖಾಮುಖಿ ಭೇಟಿ ಮಾಡಿಸಿದೆ. ಈಗಂತೂ ಅವನ ಜೊತೆ ಅವನ ಮನೆಗೆ ಹೋಗುತ್ತಿರುವುದು ಅವಳಿಗೆ ಆಶ್ಚರ್ಯವೇ ಸರಿ. ಆವತ್ತು ಧಾರಾಕಾರ ಮಳೆಯಲ್ಲಿ ಆ ಒಂದು ಕಹಿ ಘಟನೆಯಿಂದ ತನ್ನನ್ನು ಶಾಶ್ವತವಾಗಿ ತನ್ನ ಜೀವನದಿಂದ ಹೊರಹಾಕಿದ್ದ ಶರದ್ ಇಂದು ತಾನೇ ಋತು ಕೈ ಹಿಡಿದು ತನ್ನ ಮನೆಗೆ ಕರೆದುಕೊಂಡು ಹೋಗುವ ಹಾಗೆ ಆ ವಿಧಿ ಆಟ ಆಡಿತ್ತು. ಅಂದು ತನಗೆ ಶರದ್ ಹೇಳಿದ ಮಾತು ನೆನಪಾಗಿ ಕಣ್ಣೀರು ಕೆನ್ನೆ ತೋಯಿಸುತ್ತಿತ್ತು. ಎಷ್ಟೇ ಕಣ್ಣೀರು ತಡೆಯಲು ಪ್ರಯತ್ನಪಟ್ಟರೂ ಅದು ಅವಳಿಂದ ಸಾಧ್ಯವಾಗಲಿಲ್ಲ. ಇನ್ನು ಆಗದು ಎಂಬಂತೆ ಕೈಗಳು ಸೋತು ಕಣ್ಣೀರು ಒರೆಸಿಕೊಳ್ಳುವುದನ್ನೇ ಬಿಟ್ಟುಬಿಟ್ಟವು. ಶರದ್ ಕಣ್ಣುಗಳು ಕೆಂಪಾಗಿದ್ದವು. ಏದುಸಿರು ಬಿಡುತ್ತಿದ್ದ. ಪದೇ ಪದೇ ಸ್ಟೇರಿಂಗ್ಗೆ ಮುಷ್ಟಿ ಕಟ್ಟಿ ಗುದ್ದಿ ತನ್ನ ಕೋಪವನ್ನು ನಿಯಂತ್ರಿಸಿಕೊಳ್ಳುತ್ತಿದ್ದ. ಋತು ಕಣ್ಣುಗಳು ಶರದ್ ಕಡೆ ವಾಲಿದಾಗ ಅವನ ಕೋಪ ಅವಳ ಅರಿವಿಗೆ ಬಂತು. ಅವನ ಕೋಪ ಕಂಡು ಭಯದಿಂದ ಉಗುಳು ನುಂಗಿಕೊಂಡು ಮನಸ್ಸಲ್ಲೇ ಮನೆಗೆ ಹೋದ ಮೇಲೆ ಏನು ಕಾದಿದ್ಯೋ, ಇಷ್ಟು ದಿನ ಹೇಗೋ ಇವನ ಕಣ್ಣಿಗೆ ಬಿದ್ದಿರಲಿಲ್ಲ. ಆದರೆ ತನ್ನ ತಪ್ಪು ತಿಳುವಳಿಕೆಯಿಂದ ನನ್ನ ಮೇಲೆ ನಂಬಿಕೆ ಇಲ್ಲದೆ ನನ್ನನ್ನು ವಿನಾಕಾರಣ ದ್ವೇಷಿಸುವ ಇವನಿಗೆ ಹೇಗೆ ಅರ್ಥ ಮಾಡಿಸ್ಲಿ? ಅವತ್ತು ನಡೆದ ಘಟನೆಯಲ್ಲಿ ನನ್ನದೇನೂ ತಪ್ಪಿಲ್ಲ ಅಂತ. ಅವತ್ತು ನನ್ನ ಮಾತು ಕೇಳದೆ ಮನೆ ಮತ್ತು ಮನಸ್ಸಿನಿಂದ ಹೊರಗೆ ಹಾಕಿದ್ದ. ಆದರೆ ಇವತ್ತು ನನ್ನ ಮಾತು ಕೇಳ್ತಾನಾ ಎಂದು ಮನಸ್ಸು ಮಂಥನ ಮಾಡುತ್ತಿತ್ತು. ಒಂದೂ ಮಾತಾಡದೆ ಮೌನವಾಗಿ ಕಾರ್ ಚಲಾಯಿಸುತ್ತಿದ್ದ ಶರದ್ ಮೌನ ಅವಳನ್ನು ಇನ್ನೂ ಹಿಂಸಿಸುತ್ತಿತ್ತು. ತಾನು ಕೂಡ ಯಾರನ್ನೂ ನೋಡಬಾರದು, ತನ್ನ ಮೇಲೆ ನಂಬಿಕೆ ಇರದ ಸಂಬಂಧದಲ್ಲಿ ಪ್ರೀತಿ ಇದ್ದರೆ ಏನು ಬಂತು ಎಂದು ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲು, ತನ್ನ ಮೇಲೆ ಮಾಡಿದ ಆರೋಪವನ್ನು ತಪ್ಪು ಅಂತ ಸಾಬೀತುಪಡಿಸಲು ಅವಕಾಶವನ್ನೂ ಕೊಡದೆ, ಒಂಟಿ ಹೆಣ್ಣು ಅಂತ ಕೂಡ ನೋಡದೆ ಆ ಕಡು ಕಗ್ಗತ್ತಲ ರಾತ್ರಿಯಲ್ಲಿ ಎಲ್ಲ ಸಂಬಂಧಗಳಿಗೆ ಎಳ್ಳು ನೀರು ಬಿಟ್ಟು ಕರುಣೆಯೇ ಇಲ್ಲದೆ ಮನೆಯಿಂದ ಹೊರಹಾಕಿದ ವ್ಯಕ್ತಿಯ ಪ್ರೀತಿ ಒಂದು ದಿನ ದ್ವೇಷವಾಗಿ ಬದಲಾಗುತ್ತೆ ಅಂತ ಕನಸು ಮನಸ್ಸಲ್ಲೂ ಊಹಿಸಿರಲಿಲ್ಲ ಋತು. ಆ ದ್ವೇಷ ಈಗ ನನ್ನ ಮೇಲೆ ಸೇಡು ತೀರಿಸಿಕೊಳ್ಳುವ ಹಾಗೆ ಸಾಧಿಸುವ ಮಟ್ಟಿಗೆ ನನ್ನನ್ನು ದ್ವೇಷ ಮಾಡ್ತಾನೆ ಅಂತ ಅಂದುಕೊಂಡಿರಲಿಲ್ಲ. ಯಾಕೆ ದೇವ್ರೇ ಈ ಶಿಕ್ಷೆ? ನಾನು ಯಾರಿಗೆ ಏನು ಅನ್ಯಾಯ ಮಾಡಿದ್ದೆ ಅಂತ ನಿನಗೂ ನನ್ನ ಮೇಲೆ ದ್ವೇಷ?
ಅನಾಥಳಾಗಿರೋ ನಾನು ಇನ್ನು ಯಾರಿಗಾಗಿ ಬದುಕಲಿ? ನನ್ನನ್ನು ಅಷ್ಟು ಕಾಡಿ ಬೇಡಿ ಪ್ರೀತಿಸಿ ಮದುವೆ ಆದ ಶರದ್ಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ನನ್ನನ್ನು ಮನೆ ಮತ್ತು ಮನಸ್ಸಿಂದ ನಿರ್ದಾಕ್ಷಿಣ್ಯವಾಗಿ ಹೊರಹಾಕಿದ ಅಂತ ಸಂಕಟ ಆಗಿ ಸಾಯೋದಕ್ಕೆ ಹೋದವಳು ನಾನು. ಆದರೆ ಮನಸ್ಸು ಹೇಡಿ ಹಾಗೆ ಸತ್ತು ಏನು ಸಾಧಿಸ್ತೀಯ ನೀನು ಅಂತ ಪ್ರಶ್ನೆ ಮಾಡಿದಾಗ ಬುದ್ಧಿ ಹೌದು ನಾನು ಹೇಡಿ ಅಲ್ಲ ಅಂತು. ನೀನು ಸತ್ತು ಹೋದರೆ ನಿನ್ನ ಮೇಲೆ ಬಂದಿರೋ ಅಪರಾಧ ನಿಜ ಅಂತ ಆಗುತ್ತೆ ಅಂಥ ಬುದ್ಧಿ ನನ್ನ ಎಚ್ಚರಿಸಿದಾಗ ಸಾಯುವ ನಿರ್ಧಾರದಿಂದ ಹಿಂದೆ ಸರಿದೆ. ಮುಂದುವರೆಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.